ಆದ ಕಾರಣದಿಂದ ಈ ಮೀಸಲಾತಿಯಿಂದಲೇ ನಮ್ಮ ಭವಿಷ್ಯದ ಉಜ್ವಲವಾಗುತ್ತದೆ. ಮೀಸಲಾತಿ ಇಲ್ಲದಿದ್ದರೆ ನಮ್ಮ ಜೀವನ ನರಕಾಗಿರುತ್ತದೆ ಬಂಧುಗಳೇ. ಆದ ಕಾರಣದ ಈ ಮೀಸಲಾತಿ ರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಒಂದು ಮೂಲಭೂತ ಹಕ್ಕಾಗಿರುತ್ತದೆ.
ಈ ಮೀಸಲಾತಿಗಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಕೂಡ ನಾವು ಸಿದ್ಧರಾಗಿದ್ದೇವೆ ಎಂದು ಹೇಳುವ ಮುಖಾಂತರ ನಾನು ಈ ಒಂದು ವಿರಾಮ ಕೊಡ್ತೇನೆ ನನ್ನ ಮಾತಿಗೆ. ಜೈ ಭೀಮ್, ಜೈ ಭೀಮಾರ್ಮಿ. ಇವರಿಗೆ ಮಾನ್ಯ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಮುಖಾಂತರ ವಿಷಯ ಮೀಸಲಾತಿ ಉಳಿವಿಗಾಗಿ ಭಾರತ ಬಂದ್ ಕರೆ. ಮಾನ್ಯರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸಂವಿಧಾನದ 340ನೇ ವಿಧಿಯ ಅಧೀನದಲ್ಲಿ ಧಾರಾ 15(1) ಮತ್ತು 16(4) ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಆರ್ಥಿಕ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿಯ ಪ್ರಾಥಮಿಕ ಮಾಡಲಾಗಿದೆ. ಮೀಸಲಾತಿ ಅಡಿ 15% ಮತ್ತು ಪರಿಶಿಷ್ಟ ಜಾತಿ ಮತ್ತು 7.5% ಪರಿಶಿಷ್ಟ ಪಂಗಡಗಳು ಮತ್ತು 27% ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಮಂಜೂರು ಮಾಡಲಾಗಿದೆ. ಆದರೆ ಈ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸಮಗ್ರ ಅನುಷ್ಠಾನವನ್ನು ಇವತ್ತಿನವರೆಗೂ ಕೈಗೊಳ್ಳಲಾಗಿಲ್ಲ. ವಿಚಾರಣೆ ಆಗಸ್ಟ್ 1, 2024 ಮಾನವೀಯ ಸಂಸತ್ತಿನ ಮಹಾ ನ್ಯಾಯಾಲಯದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಲಾಗಿದೆ. ಈ ಆದೇಶವು ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಪಂಗಡ ಪರಿಶೀಲನೆ ನಡೆಸಿ ಈ ಜಾತಿಗಳಿಗೆ ಮೀಸಲಾತಿ ನೀಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸುತ್ತದೆ. ಈ ವಿಷಯದ ಇರುವೆಗಿಂತ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಭಾವನಾತ್ಮಕ ನಷ್ಟವಾಗುತ್ತಿದೆ ಎಂಬುದನ್ನು ನಾವು ಕಳೆದುಕೊಂಡಿದ್ದೇವೆ. ಇದರಿಂದ ಈ ಜಾತಿಯ ಪೂರಕವಾಗಿ ಈ ವಿಷಯವನ್ನು ಪಡೆಯಲಾರವು. ಈ ಮಹತ್ವದ ವಿಷಯವನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕ ಸಂಸದ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರ ನಿರ್ದೇಶನ ನಮ್ಮ ಸಂಘಟನೆ ಮತ್ತು ಪಕ್ಷದ ದೇಶಾದ್ಯಂತ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಲು ನಿರ್ಧರಿಸಿದ್ದೇವೆ. ವಿಷಯವು ಪರಿಶಿಷ್ಟ ಜಾತಿ ನಿರ್ದಿಷ್ಟದ ಸಮಸ್ಯೆ ನಡೆಸಿರುವುದು. ಎರಡನೇದು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೋಟಾ ಎಲ್ಲ ವಿಭಾಗದಲ್ಲಿ ಪೂರೈಸಿ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ಸಂಸ್ಥೆಯನ್ನು ಜಾರಿ ತರಬೇಕು. ಮತ್ತು 4ನೇದು ಯಾವುದೇ ಮೀಸಲಾತಿ ಕೋಟಾ ಎಲ್ಲ ವಿಭಾಗಗಳಲ್ಲಿ ಪೂರೈಸಲು ಸಮರ್ಥರಿರಬೇಕು ಎಂದು ಧನ್ಯವಾದಗಳೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇಂದು ನಾವು ರಾಷ್ಟ್ರಪತಿಗೆ ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸರ್ ನೋಡಿ ಸರ್, ನಮ್ಮ ಮನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ತಕ್ಷಣ ಚರ್ಚೆ ಮಾಡಿ ರಾಷ್ಟ್ರಪತಿಗೆ ಕಳಿಸ್ತೀವಿ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಮ್ಮ ಸಂಸದರಾದಂಥ ಏನು ಮೀಸಲಾತಿ ರದ್ದು ಮಾಡಬೇಕಂತೇಳಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಅದರ ವಿರುದ್ಧವಾಗಿ ನಮ್ಮ ಚಂದ್ರಶೇಖರ್ ಆಜಾದ್ ಸಂಸದರು ಅದರಲ್ಲ ಅವರು 21ನೇ ತಾರೀಕಿನಲ್ಲಿ ಭಾರತ ಬಂದ್ ಕರೆ ಕೊಟ್ಟರು. ಆ ಕರೆಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇಡೀ ಭಾರತ ದೇಶದಲ್ಲಿ 28 ರಾಜ್ಯದಲ್ಲಿ ಹರಡಿದೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಕುದುರೆ ಅವರ ನೇತೃತ್ವದಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆದರು ಹಾಗೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ತಂಡದವರೆಲ್ಲ ಸೇರಿ ಇದು ಮೀಸಲಾತಿ ಯಾಕೆ ಮುಂದುವರಿಸ್ಬೇಕಂತೇಳಿ ನಮ್ಮ ಉದ್ದೇಶ ಇದೆ. ಅಂದ್ರೆ ಇವಾಗ ಎಷ್ಟೋ ಖಾಸಗಿ ಶಾಲೆಯವ, ಖಾಸಗಿ ಜಾಬ್ ಅದ, ಖಾಸಗಿ ಯಾವ್ದು ಕಂಪನಿಗಳವ, ಅದರಲ್ಲಿ ಮೀಸಲಾತಿ ಇದ್ದಂಥ ವ್ಯಕ್ತಿಗಳಿಗೆ ಸೇರ್ಪಡೆ ಆದ್ರೆ ನಮ್ಮ ಜನರು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ ಅಂಥೇಳಿ ಎಲ್ಲರದ್ದು ಭಾವನೆ ಅದ. ನಮಗೆ ಸಂವಿಧಾನಾತ್ಮಕವಾಗಿ ಏನದಂದ್ರೆ ಮೀಸಲಾತಿ ಸಿಕ್ಕಿದ್ರೆ ನಾವು ಮೇಲೆ ಬರ್ತೀವಿ ಅಂತ ತಿಳ್ಕೊಂಡ್ರೆ ಇಲ್ಲಿವರೆಗೆ 78 ವರ್ಷ ಆದರೂ ಇನ್ನೂ ನಾವೇನದ ಅಂದ್ರೆ ರಾಷನ್ ದುಕಾನ್ದಾಗ 5 ಕಿಲೋ ಅಕ್ಕಿ ಕೆಡೆಂದು ನಾವು ಲೈನಿಗೆ ನಿಂದಿರ್ಬೇಕಲ್ಲ ನಮ್ಮ ದಲಿತರು. ಅಂಥ ಪರಿಸ್ಥಿತಿ ಅದ. ಮತ್ತು ನಮ್ಮ ದಲಿತರ ಮೇಲೆ ಎಷ್ಟೋ ಇದರಲ್ಲಿ ಅಟ್ರಾಸಿಟಿ ಇನ್ನೂ ಆಗ್ಲತ್ತಾವ. ಕಾರಣ ಏನು? ಇನ್ನೂ ಜಾತಿ ತಾರತಮ್ಯ ಅದ, ಅದು ಅಗಲಿಸಬೇಕು. ಅಟ್ರಾಸಿಟಿ ಆ್ಯಕ್ಟ್ ಆಗಬಾರ್ದು, ಇಂಥವು ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದ್ರ ಸಲುವಾಗಿ ಎಲ್ಲ ಖಾಸಗೀಕರಣದಲ್ಲಿ ನಮ್ಮನ್ನು ಏನದಂದ್ರೆ ಮೀಸಲಾತಿ ಹುದ್ದೆ ಕೊಡ್ಬೇಕಂತೇಳಿ ನಮ್ಮ ಭೀಮ್ ಆರ್ಮಿ ಮುದ್ದೆ ಅದ. ಮತ್ತು ಮೀಸಲಾತಿ ಇದೇ ರೀತಿ ಯಥಾಸ್ಥಿತವಾಗಿ ಮುಂದುವರಿಬೇಕಂತೇಳಿ ಎಲ್ಲರದು ನಾವು ಹೋರಾಟ ಹಮ್ಮಿಕೊಳ್ಳೋದು. ಆ ಹೋರಾಟಕ್ಕೆ ಬೆಂಬಲ ನೀಡಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಒಂದಿಸ್ತಾ ಅನಾವಧಿ ಮಾತಿಗೆ ಇಂದು ಬೀದರ್ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಆಗಸ್ಟ್ 1, 2024ರಂದು ಒಂದು ಉಚ್ಚ ನ್ಯಾಯಾಲಯದ ಆದೇಶದ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಕೋರ್ಟಿನ ಆದೇಶದ ವಿರುದ್ಧವಾಗಿ ಇಂದು 21 ಆಗಸ್ಟ್ 2024ರಂದು ಇಡೀ ಭಾರತ ಬಂದ್ ಮಾಡುವ ಮುಖಾಂತರ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಲಿದ್ದೆ ಎಲ್ಲ ರಾಜ್ಯಗಳಲ್ಲಿ. ಅದರ ಒಂದು ಬೆಂಬಲಿತವಾಗಿ ಇಂದು ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದು ಅಂಬರೀಶ್ ಕುದುರೆ ಅವರ ನೇತೃತ್ವದಲ್ಲಿ ನಾವು ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಾದರೆ ಈ ಒಂದು ನಮಗೆ ರಿಸರ್ವೇಷನ್ ಸಿಗಲೇಬೇಕು. ಆದ ಕಾರಣದಿಂದ SCಗಳಿಗೆ ಮತ್ತು STಗಳಿಗೆ, OBCಗಳಿಗೆ, ಹಿಂದುಳಿದಂಥ ಮೈನಾರಿಟಿಗಳಿಗೆ ಎಲ್ಲರಿಗೂ ಕೂಡ ಸೌಲಭ್ಯ ಸಿಗಬೇಕಾದರೆ ಈ ಒಂದು ಮೀಸಲಾತಿ ಬೇಕೇ ಬೇಕು. ಆದ ಕಾರಣದಿಂದ ಮೀಸಲಾತಿ ಇಲ್ಲದಿದ್ದರೆ ಇವರ ಪಾಡು ಹದ್ದಿಗಿಂತ ಕೀಳುವ ಭಾವನೆ
ಇಡೀ ದೇಶದಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕೂ ಆಗುತ್ತದೆ. ಆದರೂ ಕೂಡ ಕೆಲವು ಮನುವಾದಿಗಳು ಕೆಲವು ಕಾನೂನಾತ್ಮಕವಾಗಿ ಈ ಒಂದು ದುರುದ್ದೇಶದಿಂದ ದಲಿತರ ಮೀಸಲಾತಿಯನ್ನು ಕಬಳಿಸುವ ಮುಖಾಂತರ ಒಂದು ಹುನ್ನಾರ ನಡೆಯುತ್ತಿದೆ. ಆದ ಕಾರಣದಿಂದ ಈ ಒಂದು ಮೀಸಲಾತಿಯ ವಿರುದ್ಧವಾಗಿ ಯಾರೇ ಇದ್ದರೂ ಕೂಡ ಅದರ ವಿರುದ್ಧ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಒಂದು ಹೋರಾಟಕ್ಕಾಗಿ ನಾವೆಲ್ಲರೂ ತಮ್ಮ ಪ್ರಾಣವನ್ನು ತ್ಯಾಗವಿಟ್ಟು ನಮ್ಮ ಮೀಸಲಾತಿಯನ್ನು ಪಡೆಯುತ್ತೇವೆ ಅನ್ನೋ ಹೇಳಲು ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್.